ಹಳ್ಳಿಯಾಗ ಯಾವ ಊರ ನೋಡಿದ್ರು ಓಸಿ ಪಬ್ಲಿಕ್ ಆಗಿ ಪ್ರತಿ ಊರ ಕ್ಲಬ್ಗಳು. ಇವರು ಮಾನ್ಯ ಶಾಸಕರಾದ್ಮೇಲೆ ಈ ಕ್ಷೇತ್ರದಾಗ ಎಸ್ ಕ್ಲಬ್ ಆಗ್ಯಾವ, ಯಾವ ಊರ ಕ್ಲಬ್ ಆಗ್ಯಾವ ಎಲ್ಲರಿಗೂ ಇವತ್ತು ಯುವಕರ ಪರಿಸ್ಥಿತಿ ಏನಾಗೈತೆ ಅರ್ಥ ಮಾಡ್ತೀವಿ. ಗಾಂಜಾ ನಮ್ಮ ಮಸ್ಕೆಗತ್ತು ಅದು ಸಾಕಾಗಿ ಹೋಗೈತೆ ಅಂತ ಹೇಳ್ತಾರೆ. ಗಾಂಜಾ ಯುವಕರು ಇಷ್ಟು ಒಂದು ದೊಡ್ಡಾಡಳಿತ. ಆ ಪೊಲೀಸರು ಅಸಹಾಯಕರಾಗ್ಯಾರ. ಅಸಹಾಯಕರು ಹೆಂಗಂದ್ರೆ ಅವ್ರಿಗೆ ತಮಗೆ ಬಂದಷ್ಟು ಬರುತ್ತೆ ಹಂಗೆ ರೊಕ್ಕ ಅಂತ. ಯಾಕಂದ್ರೆ ಇವತ್ತು ಅವರು ಇಲ್ಲಿಗೆ ಅಧಿಕಾರಿಗಳಾಗಿ ಬರ್ಬೇಕಾರೆ ಇವ್ರಿಗೆ ಲಕ್ಷಗಟ್ಟಲೆ ಸುರಿಬೇಕಾಗ್ಯದ. ಆಶ್ಚರ್ಯ ಆಗುತ್ತೆ ನಮಗೆ. ಒಬ್ಬ DSP ಒಂದೊಂದು ಕೋಟಿ ರೊಕ್ಕ, ಸರ್ಕಲ್ ಇನ್ಸ್ಪೆಕ್ಟರ್ 25 ಲಕ್ಷ 30 ಲಕ್ಷ, ಸಬ್ ಇನ್ಸ್ಪೆಕ್ಟರ್ 15 ಲಕ್ಷ 20 ಲಕ್ಷ. ಏನೈತಿ ಪರಿಸ್ಥಿತಿ? ಮತ್ತು ಅವ್ರು ಕೊಡ್ಬೇಕು, ಅವ್ರು ಇದನ್ನು ಲೂಟಿ ಮಾಡ್ಬೇಕಲ್ಲ. ಓಸಿ ಇನ್ಸ್ಪೆಕ್ಟರ್ ಏನು ಅಕ್ರಮ ಮಾಡೋದೈತೆ ಉಸುಗಂತೂ ಪಬ್ಲಿಕ್. ಯಾರೋ ಒಬ್ಬ ರೈತ ಒಂದು ಟ್ರ್ಯಾಕ್ಟರ್ ತಂದ್ರೆ ಹಿಡಿದು ಕೇಸ್ ಮಾಡ್ತಾರೆ. ಇವತ್ತು ಅದೇ MLA ಇಲ್ಲೇ ನಮ್ಮ ಸುಂಟೂರು ತಕ್ಕ ಒಂದು ಖಾಸಗಿ ಹೊಲ ತಗೊಂಡನಂತ ಅಗಲ ಹೊಡಿತಾರೆ. 4 ಪ್ರೋತ್ಲಾನ್ ಇಟ್ಟಾರೆ. ಒಂದು 20 ಟ್ರಿಪ್ಪರ್ಗಳು ಅಗಲೆಲ್ಲ ಹೊಡಿತಾರೆ. ಮೊನ್ನೆ ನಾ ಕೇಳಿದೆ ಮೈಸೂರು ಅಧಿಕಾರಿ ಫೋನ್ ಮಾಡಿ, ಇದಕ್ಕೇನು ಲೈಸೆನ್ಸ್ ಕೊಟ್ಟಿರಿ ಅಂತ. ಯಾಕಂದ್ರೆ ಕೆಲವು ಟೆಂಡರ್ ಕರೆದು ಕೊಡೋಕೈತೆ ಉಸುಗು ಹೊಡ್ಯೋದು. ಈಗ ಆಳುಗಳಿಗೆ ಟೆಂಡರ್ ಆಗ್ತಾವ, ಅವ್ರು ಟೆಂಡರ್ ತುಂಬಿ ಅವ್ರ ರಾಯಲ್ಟಿ ತುಂಬಿ ಇದು ಹೊಡ್ಯೋಕೈತಿ. ಇದಕ್ಕೆ ಯಾರು ರಾಯಲ್ಟಿ ಇಲ್ಲ ಏನಿಲ್ಲ. ಕೇಳಿದ್ರೆ ಏನು ಹೇಳ್ತಾನೆ, ಇಲ್ರಿ ಮೊನ್ನೆ 1 ಕೋಟಿ ರೂಪಾಯಿ ದಂಡ ಹಾಕಿವ್ರಿ ಅವ್ರಿಗೆ ಅಂತ ಕೇಳಿದೆ. 1 ಕೋಟಿ ದಂಡ ಹಾಕಿದ್ಮೇಲೆ ತಿರುಗಿ ಮತ್ತೆ ಹಂಗೆ ಹೊಡಿಬೋದೇನೋ? ಇಲ್ರಿ ಅದೇ ಮತ್ತೆ ಏನು ಮಾಡೋಕೈತಪ್ಪ. 4 ಪ್ರೋಕ್ಲೇನು 20 ಗಾಡಿ ದಿವಸ ಅಗಲ ಹೊಡಿತಾರಲ್ಲ, ರಾತ್ರಿ ಕಳತನ ಹೊಡ್ಯಾಕೈತಿಲ್ಲ, ಬಹಿರಂಗ ಹೊಡಿತಾರಲ್ಲ ಅಂದ್ರೆ ಇಲ್ರಿ ಮಾಡ್ತೀವ್ರಿ ಕ್ರಮ ತಗೊಂತೀವಿ ಅಂತ. ಮತ್ತು ಇಲ್ಲಿಂದ ಅಲ್ಲಿಗೆ ಈ ಭ್ರಷ್ಟಾಚಾರ ತುಂಬಿ ತೊಳ್ಕೊತೀವಿ ಸರ್ಕಾರದ. ಅದಕ್ಕೆ ಇವತ್ತು ನಮ್ಮ ಕಾರ್ಯಕರ್ತರು ಇದನ್ನು ಜನರಿಗೆ ಮನವರಿಕೆ ಮಾಡಬೇಕು. ಏನಾಗತೈತಿ ಈ ಪರಿಸ್ಥಿತಿ. ಯಾಕಂದ್ರೆ ಅವ್ರಿಗೆ ಏನಾಗ್ಯದ ಹಂಗೆ ಅಕ್ರಮ ಹಣ ಗಳಿಸಿ ಮತ್ತೆ ಚುನಾವಣೆಗೆ ಹೋಗ್ಬೇಕೆಂಬುದು ಇದು ಹೊರತು ಏನು ಈ ಕ್ಷೇತ್ರಕ್ಕೆ ಒಳ್ಳೇದು ಮಾಡ್ಬೇಕೆಂಬುದು ಏನಿಲ್ಲ. ಯಾಕಂದ್ರೆ ನೀವು ಇವತ್ತು ಈ ಭಾಗದವರು ಇನ್ನು ಗಟ್ಟಿಯಾಗಿ ನಿಂದಿರಬೇಕು. ಅಂದವಾಡಿಗೆ ನೀರಾವರಿ ನಾವು ಇಷ್ಟೆಲ್ಲ ಮಾಡಿ ಕಷ್ಟಪಟ್ಟು ಅದನ್ನು ಮಾಡಿರೋ ಹೋರಾಟ ಸಣ್ಣದಲ್ಲ. ಮತ್ತು ಇವತ್ತು ಏನಾಗಿದೆ 90% ಕೆಲಸ ಆಗಿ ಇನ್ನೂ ನೀರು ಕೊಡೋರು ಅಂದ್ರೆ ಬೇಕಲ್ಲ ಅದು. ಅದಕ್ಕೆ ಇವತ್ತು ನಮ್ಮೆಲ್ಲ ಕಾರ್ಯಕರ್ತರು ಇಂಥವನ್ನ ಜನಸಾಮಾನ್ಯರಿಗೆ ಮನವರಿಕೆ ಮಾಡಬೇಕು. ನಮ್ಮ ಕಾರ್ಯಕರ್ತರಿಗೆ ನಿಮ್ಗೆ ಗೊತ್ತಾಯ್ತು, ಕೆಲವು ಕಾಂಗ್ರೆಸ್ ಇರ್ತಾರೆ, ಅವ್ರಿಗೆ ಹೇಳ್ರಿ ಗಟ್ಟಿ ಕೂತಾಗ ಹೋಟ್ಲೆ ಕೂತಾಗ ಎಷ್ಟೋ ಜನ ಜನಸಾಮಾನ್ಯರು ಇರ್ತಾರೆ. ಅವ್ರು ಯಾರೋ ಪಕ್ಷ ಗುರುತಿಸಿರಂಗೆ ಇರೋದಲ್ಲ, ಅವ್ರಿಗೆ ಏನು ಗೊತ್ತಿರೋದಲ್ಲ. ಹೇಳ್ಬೇಕಿಲ್ಲ ಕತ್ತಿ ಏನಪ್ಪ ಹಿಂಗಾಗೈತೆ ಅಂತ ಅಂದ್ರೆ ಅವಾಗ ಪಕ್ಷ ಸಂಘಟನೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮೆಲ್ಲ ಕಾರ್ಯಕರ್ತ ಬಂಧುಗಳಲ್ಲಿ ನೆನೆಸ್ಕೊಳ್ಳೋದಷ್ಟೇ. ಇವತ್ತು ಏನು ಈ ಚುನಾವಣೆಯ ಒಂದು ಮತ ಪರಿಷ್ಕರಣೆಯ ಕೆಲಸ 1 ತಿಂಗಳು ಸ್ವಲ್ಪ ಇರುವಂಥ ನಮ್ಮ PLA2 ಮತ್ತು ಅಲ್ಲಿರುವಂಥ ಬೂತ್ ಅಧ್ಯಕ್ಷರು, ಅದ್ರ ಜೊತೆಗೆ ಇನ್ನೂ 2 ಸದಸ್ಯರು ತಗಾರ ಅಂತೇಳಿ ಒಬ್ಬ ಮಹಿಳೆ, ಇನ್ನೊಬ್ಬರನ್ನ ಯಾರನ್ನಾದ್ರು, ಮತ್ತು ಅದ್ರ ಜೊತೆಗೆ ಆ ವಾರ್ಡ್ನಲ್ಲಿರುವಂಥ ಮುಖಂಡರು. ಯಾಕಂದ್ರೆ ಇಲ್ಲಿ 4 ಬೂತ್ ಬರ್ತಾವೆ. ಆ ವಾರ್ಡಿಗೆ ಹಿರಿಯರು ಎಲ್ಲರೂ ಸೇರಿ ಇದನ್ನು ಕೆಲಸ ಮಾಡಿದ್ರೆ ಚೊಕ್ಕದಾಗಿರುವಂಥ ಮತದಾರ ಪಟ್ಟಿ ತಯಾರಾಗುತ್ತೆ.